ನಮಸ್ಕಾರ ಸ್ನೇಹಿತರೆ. ನಾನೊಂದಿನ ನಮ್ಮ ಹೊಲ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಮಳೆ ಬರ್ತಾಯಿತ್ತು, ಸಣ್ಣಗೆ ನೋಡಿ ಬರ್ತಾಯಿದೆ. ಸೊ ಹಾಗೆ ಬರ್ತಾ 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 ದಾರಿಲಿ ಒಂದು ಪ್ರಾಣಿ ಸಿಕ್ತು ನೋಡಿ. ನಿಮಗೆ ತೋರಿಸ್ಲೇಬೇಕು ಅಂಥೇಳಿ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಇದು ಟ್ಯಾಬ್ಲಿ ಅಂತ ಕರೀತಾರೆ ನಮ್ಮ ಆಡುಭಾಷೆನಲ್ಲಿ. ಸೊ ನಾವು ಇದನ್ನು ಆಮೆ ಅಂತಲೂ ಸಹ ಕರೀತಾರೆ. ಈಗ 1ನೇ ಕ್ಲಾಸ್ 2ನೇ ಕ್ಲಾಸು ಓದಬೇಕಾದ್ರೆ ಆಮೆ ಮತ್ತು ಮೊಲದ ಕತೆ ಅಂತ ನಮಗೆ ತಿಳಿದಿರಲೇಬೇಕು ಕನ್ನಡ ಮೀಡಿಯಮ್ನವ್ರಿಗೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಆಮೆನ ನಾನು ಈ ಒಂದು ದಾರಿಯಲ್ಲಿ ನೋಡಿದೆ. ಸೊ ಇದು ಕಲ್ಲು ಆಮೆ ಅಂತ ಕರೀತಾರೆ. ಸೊ ನೋಡ್ಬೋದು ಯಾವ ಥರ ಚಿತ್ರ ಎಲ್ಲ ಬಿಟ್ಟಿದೆ ನೋಡಿ ಸ್ನೇಹಿತರೆ. ಇದಕ್ಕೆ ಸಣ್ಣದಾದಂಥ ಒಂದು ಬಾಲನೂ ಸಹ ಇದೆ ನೋಡಿ. ಇದು ಬಾಲ, ಅದಕ್ಕೆ ಇದು ತಲೆ ನೋಡಿ. ನನ್ನನ್ನು ನೋಡಿದ ತಕ್ಷಣ ಅದು ಹಂಗೆ ಸೈಲೆಂಟ್ ಆಯಿತು, ಹಾಗೆ ನಿಂತಿದೆ. ಸೊ ನೋಡಿ, ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಐಶ್ವರ್ಯದ ಚಿಹ್ನೆ ಅಂತಲೇ ಸಹ ಇದನ್ನು ಮೇರು ಅಂತ ಗುರುತಿಸ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಕೆಲವೊಂದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದರ ಒಂದು ಮಾಂಸ ತುಂಬ ಅವಶ್ಯಕ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ನಂಬಿಕೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಸೊ ನಮಗೆ ಇದು ಒಂದು ಲಕ್ಷ್ಮೀ ರೂಪ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ತೋರಿಸ್ತಾ ಅದು ಮುಂದೆ 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 ಹೋಗ್ತಾನೆ ಇದೆ. ಓಕೆ ಸ್ನೇಹಿತರೆ, ನೋಡಿರಲ್ಲ. ಓಕೆ, ಥ್ಯಾಂಕ್ ಯು.